ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸಕಲ ಗೌರವಗಳೊಂದಿಗೆ ಅವರಿಗೆ ಈ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನೀಡಿ ಗೌರವಿಸಲಾಗುತ್ತದೆ. ಈ ಕಾಳೆಯವರು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಡಾಕ್ಟರ್ ವಿ.ಟಿ. ಕಾಳೆಯವರು ಕನ್ನಡ ಇದರಲ್ಲಿ ಒಂದು ಪ್ರೀತಿಯ ಚಪ್ಪಾಳೆಯ ಗೌರವವನ್ನು ಕುರಿತಾಗಿ ಶ್ರೀಯುತರು ಸಂಭಾಷಣೆ ಮುಖಾಂತರ ಅದನ್ನ ಕೊಟ್ಟಂತವರು. ಮತ್ತೆ ಆರೋಗ್ಯ ಇಲಾಖೆಗೆ ಅವರು ಏಡ್ಸ್ ಬಗ್ಗೆ ಕೂಡ ಒಂದು ವಿಚಾರವನ್ನ ಇಟ್ಕೊಂಡು ತೊಗಲುಗೊಂಬೆ ಆಟವನ್ನ ಸಿದ್ಧ ಮಾಡಿದ್ರು. ನೋಡಿ, ಅವ್ರಿಗೆ ಬದುಕಿದ್ರೆ ಅವರಿಗೆ 98 ವರ್ಷ ಆಗಿರ್ತಿತ್ತು. ಸೊ ಇನ್ನೆರಡು ವರ್ಷ 2027ಕ್ಕೆ 100 ವರ್ಷ ಆಗುತ್ತೆ. ಅಂದ್ರೆ ಶತಾಯುಷಿ ಆಗ್ತಿದ್ರು. ಬಹುಶಃ ಕರೋನಾ ಬರದೇ ಇದ್ರೆ, ಕರೋನಾ ಸಮಯದಲ್ಲಿ ಅವರ ಅನಾರೋಗ್ಯ ಪೀಡಿತ ಆಗ್ತಾ ಇದ್ರೆ ಅಥವಾ ಆಕ್ಸಿಡೆಂಟ್ ನಲ್ಲಿ ಅವ್ರಿಗೆ ತೊಂದರೆಗೊಳಗಾಗ್ತಾ ಇದ್ರೆ ಖಂಡಿತ ಅವರು 100 ವರ್ಷ ಆಗ್ತಾ ಇದ್ರು. ಅವ್ರ ಆರೋಗ್ಯ ಅಷ್ಟು ಚೆನ್ನಾಗಿತ್ತು. ಸೊ ಈಗ ಆದ್ರೆ ಇದೇ ಸಂದರ್ಭದಲ್ಲಿ ನನ್ಗೆ ಅನ್ಸೋದು, ಅವರ 100 ವರ್ಷ ತುಂಬುವಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರದಿಂದ, ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಬೆಳಗಲ್ ವೀರಣ್ಣವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನ ಆರಂಭಿಸಬೇಕು ಅಂತ ಈ ಸಭೆಯ ಮುಖಾಂತರ ನಾನು ಸರ್ಕಾರವನ್ನ ಒತ್ತಾಯಿಸ್ತೇನೆ. ಆಮೇಲೆ ಹಾಗೆ ನನಗೆ ಮತ್ತೊಂದು ಅನಿಸೋದು, ಬಳ್ಳಾರಿ ಮಹಾನಗರ ಪಾಲಿಕೆಯಿಂದ ಬೆಳಗಲ್ ವೀರಣ್ಣವರ ಹೆಸರನ್ನು ಅವರ ಮನೆಯ ರಸ್ತೆ ಏನಿದೆ, ರೇಡಿಯೋ ಪಾರ್ಕ್ ನಲ್ಲಿರುವಂತ ರಸ್ತೆಗೆ ಅವರ ಹೆಸರನ್ನ ಇಡಬೇಕು. ಮತ್ತೆ ಹೊಸ ಸರ್ಕಲ್ ಆಗ್ತಾ ಇದೆ, ಇದು ರೈಲ್ವೆ ಗೇಟ್ ಫಸ್ಟ್ ಗೇಟ್ ಹತ್ರ ಒಂದು ಹೊಸ ಸರ್ಕಲ್ ಆಗ್ತಿದೆ. ಆ ಸರ್ಕಲ್ಗಾದ್ರೂ ಬೆಳಗಲ್ ವೀರಣ್ಣವರ ಹೆಸರನ್ನ ಇಡ್ಲಿ ಅಥವಾ ರಸ್ತೆಗಾದ್ರೂ ಇಡ್ಲಿ. ಒಟ್ಟಿನಲ್ಲಿ ಮಹಾನಗರ ಪಾಲಿಕೆ ತನ್ನ ಹಿರಿಮೆಯನ್ನ ಹೆಚ್ಚಿಸ್ಕೊಳ್ಳುತ್ತೆ. ಇದು ಅವರಿಗೆ ಸಲ್ಲುವ ಗೌರವ ಅಲ್ಲ. ಮಹಾನಗರ ಪಾಲಿಕೆ ಇದನ್ನ ಮಾಡಿದ್ರೆ ತನ್ನನ್ನು ತಾನೇ ಗೌರವಿಸ್ಕೊಂಡಂತೆ ಇಡೀ ಬಳ್ಳಾರಿ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರನ್ನ ತಂದುಕೊಟ್ಟಂತ ಆಗುತ್ತೆ. ಸೊ ಇದು ಆಗ್ಬೇಕು ಅಂತ ನಾನು ಬಯಸ್ತೇನೆ. ಈ ಸಭೆಯ ಮುಖಾಂತರ ಮನವಿಯನ್ನ ಮಾಡ್ತೇನೆ. ಮತ್ತೆ ಅವರ ಬದುಕು ಸಾಧನೆ ಗಾಡಿ ಹನುಮಂತ ಬೆಳಗಲ್ ಅವರು ಹೇಳಿದ್ರು, ಯಾವ ರೀತಿ ಬಡತನದ ಕುಟುಂಬದಿಂದ ಅವರು ತಮ್ಮ ಬದುಕನ್ನ ಕಟ್ಕೊಂಡ್ರು ಅಂತ. ಸೊ ಈ ವಿಚಾರವನ್ನ ನಮ್ಮ ಮಕ್ಕಳು ಅರಿಬೇಕು, ಯುವ ಜನರು ಅರಿಬೇಕು. ಅವರ ಜೀವನ ಚರಿತ್ರೆಯನ್ನ ಪಠ್ಯದಲ್ಲಿ ಅಳವಡಿಸ್ಬೇಕು. ಹೈಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಒಂದು ಅಧ್ಯಾಯ ಪಠ್ಯದಲ್ಲಿ ಅಳವಡಿಸಿದ್ರೆ ಅವ್ರ 100 ವರ್ಷಗಳ ತುಂಬಾ ಇದರಲ್ಲಿ ನಿಜಕ್ಕೆ ನಾವು ಸಲ್ಲಿಸಬೇಕಾದ ಗೌರವ ಅದು ಅಂತ ಹೇಳಿ ಭಾವಿಸ್ತೀವಿ. ಹಾಗೆ ಇವತ್ತು ಪ್ರಶಸ್ತಿಯನ್ನು ಪಡಿತಾ ಇರುವಂತಹ ಶ್ರೀ ವಿ.ಟಿ. ಕಾಳೆಯವರು, ಇವರು ಬೆಳಗಲ್ ವೀರಣ್ಣವ್ರಿಗೂ ಮತ್ತೆ ಇವರಿಗೂ ಹಲವಾರು ಸಾಮ್ಯತೆಗಳಿದೆ, ಹಲವಾರು ವಿಶಿಷ್ಟತೆಗಳಿದೆ. ಇಬ್ಬರನ್ನು ರಂಗಭೂಮಿ ಮತ್ತೆ ತೊಗಲುಗೊಂಬೆಯಲ್ಲಿ ನಮ್ಮ ವೀರಣ್ಣವರು ಪ್ರಸಿದ್ಧರಾದ್ರೆ, ಚಿತ್ರಕಲೆ ಮತ್ತೆ ಸಾಹಿತ್ಯದಲ್ಲಿ ವಿ.ಟಿ. ಕಾಳೆಯವರು ಪ್ರಸಿದ್ಧಿ ಪಡೆದವರು. ಇಬ್ರು ನಾಡೋಜ ಪದವಿಯನ್ನ ಪಡೆದವರು. ಇದು ಅಪರೂಪ. ಇಬ್ಬರಿಗೂ ನಾಡೋಜ ಒಬ್ರು ಪ್ರಶಸ್ತಿ, ಯಾವ ಹೆಸರಿನ ಪ್ರಶಸ್ತಿ ತಗೊಂಡಿದಾರೋ ಅವರು ನಾಡೋಜ, ಹಾಗೆ ಕೊಡೋರು ಕೂಡ ನಾಡೋಜ, ಇಬ್ರು ಕೂಡ ನಾಡೋಜ. ಆಮೇಲೆ ಹಾಗೆ ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷರಾಗಿ ತುಂಬಾ ಒಳ್ಳೆಯ ಕೆಲಸಗಳನ್ನ ಮಾಡಿಕೊಡ್ತಾರೆ. ಮತ್ತೆ ಇಬ್ರು ನನಗೆ ಆಶ್ಚರ್ಯ ಅನ್ಸುತ್ತೆ, ಕುಟುಂಬ ವತ್ಸಲರು. ನೋಡಿ ಎಷ್ಟು ಸಮೃದ್ಧವಾದ ಕುಟುಂಬ, ಅವರ ಕಲೆ ಕೂಡ ಅಷ್ಟೇ ಸಮೃದ್ಧವಾಗಿದೆ. ಆಮೇಲೆ ಅವ್ರ ಚಿತ್ರವನ್ನ ಬರೆಯೋದು ನಿಜಕ್ಕೂ ದೃಢ. ಆಮೇಲೆ ಇವತ್ತಿನ ಕುಟುಂಬಗಳಿಗೆ ಮಾದರಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದ್ರೆ ಭೂಪತಿಯವರು ಅವರು ಅಡ್ವೊಕೇಟ್ ಆಗಿದ್ದವರು, ಅವ್ರು ಹೇಳ್ತಾ ಇದ್ರು, ಇವತ್ತು ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಒಟ್ಟಿಗೆ ಇದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತ ಕರಿಬೇಕಾಗಿದೆ ಅಂತ ಪರಿಸ್ಥಿತಿ ಬಂದಿದೆ ಅಂತ. ಆದ್ರೆ ಇವರ ಮನೆ ಕೂಡು ಕುಟುಂಬಕ್ಕೆ ನಿಜಕ್ಕೂ ಮಾದರಿ. ಒಂಥರ ಸಾಮರಸ್ಯ, ನಮ್ಮ ಭಾರತ ಹೇಗೆ ಒಂದು ಕುಟುಂಬ ವ್ಯವಸ್ಥೆಗೆ ಪ್ರಸಿದ್ಧಿಯಾಗಿದೆಯೋ ಅದಕ್ಕೆ ಮಾದರಿಯಾಗಿ ಇವ್ರ ಕುಟುಂಬ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಸೊ ಹಾಗೆ ಅವರ ಆತ್ಮಕಥೆ ಕೂಡ ಬಂದಿದೆ, ಅದು ಅರ್ಧ ಆಗಿದೆ. 64ರವರೆಗೆ ಬಂದಿದ್ದಾರೆ, 1964. ಇನ್ ಮುಂದೆ 2ನೇ ಪಾರ್ಟ್ ಕೂಡ ಬರ್ಬೇಕು ಅಂತ ಹೇಳಿ ಆದಷ್ಟು ಬೇಗ ಅವರು ಅದನ್ನು ಬರೀಲಿ ಅಂತ ಹೇಳಿ ನಾವೆಲ್ಲ ಆಶಿಸ್ತಾ, ಮತ್ತೆ ಮಕ್ಕಳ ಬಗ್ಗೆ ತುಂಬಾ ಪ್ರೀತಿ. ಅವರು ಬಡತನದಿಂದ, ಬೆಳಗಲ್ ವೀರಣ್ಣವ್ರು ಹೇಗೆ ಕಷ್ಟಪಟ್ರು, ಇವರು ಅತ್ಯಂತ ಬಡತನದ ಕುಟುಂಬದಲ್ಲಿ ಬೆಳೆದು ಬಂದಂತವ್ರು. ಹೀಗೆ ಒಂದು ಈ ತರಹದ ಒಂದು ಕಾರ್ಯಕ್ರಮ ಮತ್ತೆ ಇಷ್ಟು ಇಂತಹ ವ್ಯಕ್ತಿಯನ್ನ ಆಯ್ಕೆ ಮಾಡಿರೋದು ಕೂಡ ಬೆಳಗಲ್ ವೀರಣ್ಣ ಟ್ರಸ್ಟ್, ರಾಮಾಂಜನೇಯ ತೊಗಲುಗೊಂಬೆ ಮೇಳ ಟ್ರಸ್ಟ್ಗೆ. ಅವರ ತಂದೆಯವರನ್ನು ನೆನೆಸುವ ಈ ಕೆಲಸ ಇದೆಯಲ್ಲ, ಇದು ತುಂಬಾ ಪುಣ್ಯದ ಕೆಲಸ ಅಂತ ನಾನು ಅನ್ಕೋತೀನಿ. ಬೆಳಗಲ್ ವೀರಣ್ಣನವರನ್ನು ಪಡೆಯಲಿಕ್ಕೆ ಹನುಮಂತ ಅವರು ಆಗಿರ್ಬೋದು, ಅವರ ಇಡೀ ಕುಟುಂಬ ಎಷ್ಟು ಪುಣ್ಯ ಮಾಡಿದೆಯೋ
ಅಷ್ಟೇ ಪುಣ್ಯ ಬೆಳಗಡೆ ವೀರಣ್ಣನವರು ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ಇಂಥ ಮಕ್ಕಳನ್ನು ಪಡೆಯಲಿಕ್ಕೆ ಕೂಡ ತಂದೆ ತಾಯಿಗಳು ಪುಣ್ಯ ಮಾಡಿರ್ಬೇಕು. ನಾನು ಅಂತೀನಿ, ನಾನು ಬೆಳಿಗ್ಗೆ ನಾನು ಗುಲ್ಬರ್ಗದಿಂದ ಬಸ್ಸಿನಿಂದ ಇಳಿದಾಗಿಂದ ಈಗಿನವರೆಗೂ ಅವರು ಮಾಡಿದ ಪ್ರತಿಯೊಂದನ್ನು ನಾನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಒಂದು ಕಾರ್ಯಕ್ರಮ ಮಾಡೋದು ಅಷ್ಟು ಸರಳವಲ್ಲ, ಅದರ ಸಂಘಟನೆ ಬಹಳ ಕಷ್ಟ. ಯಾಕೆಂದ್ರೆ ನಾನು ಸಂಘಟನೆ ಮಾಡ್ತೀನಿ. ನಮ್ಮ ತಂದೆ ತಾಯಿ ಹೆಸರಲ್ಲಿ 10 ವರ್ಷಗಳಿಂದ ನಾನು ಪ್ರಶಸ್ತಿ ಕೊಡ್ತಾ ಬಂದಿದ್ದೀನಿ. ಇವತ್ತಿನ ದಿವಸ ನಾನು ಬಂದಾಗ ಅವ್ರು ನನ್ನನ್ನು ಕರ್ಕೊಂಡ್ಬಂದು ಲಾಡ್ಜಲ್ಲಿ ಇಳಿಸಿ ಮತ್ತೆ ಮನೆಗೆ ಉಪಹಾರಕ್ಕಾಗಿ ಎಲ್ಲ ಅತಿಥಿಗಳನ್ನು ತಂದುಕೊಂಡು ಕರೆಸಿದ್ರು. ಬಹಳ ಜನ ಯಾರು ತಮ್ಮ ಮನೆ ಕರೆಯೋದೇ ಇಲ್ಲ, ಅಲ್ಲೇ ಹೋಟೆಲಲ್ಲೇ ತಿಂಡಿ ತಿನ್ಸಿ ಅಲ್ಲೇ ಮಾಡಿಸಿ ಅಲ್ಲಿಂದಲ್ಲೇ ಕರೆಸೋಗ್ತಾರೆ. ಎಷ್ಟೊಂದು ವೆರೈಟಿಯ ತಿಂಡಿ. ಬಹುತೇಕ ಕರ್ನಾಟಕದ ಬಹುತೇಕ ಎಲ್ಲ ಲಗ್ನ ಮಂದಿರಗಳನ್ನು ನಾಟಕ ಮಾಡಿದ್ದೀನಿ. ಇವ್ರ ಜೊತೆಯಲ್ಲಿ ಮಾಡುವಂತಹ ಸೌಭಾಗ್ಯನೂ ನನಗೆ ಸಿಕ್ಕಿತು. ನಾವಿಬ್ರು ಎಷ್ಟು ಆತ್ಮೀಯತೆ ಆಗ್ಬಿಟ್ಟು ಅಂತಂದ್ರೆ ನಾವಿಬ್ರು ಅಣ್ಣ ತಮ್ಮಂದಿರ ರೀತಿ ಆಗ್ಬಿಟ್ಟು. ಅವ್ರು ಬೆಂಗಳೂರು ಬಂದ್ರೆ ನಮ್ಮನೆಗೆ ಬರ್ಬೇಕು, ನಮ್ಮ ಹೆಂಡತಿ ಮಕ್ಕಳ ಜೊತೆ ಮಾತಾಡ್ಬೇಕು, ನಾನೆಲ್ಲೇ ಇದ್ರು ಅದು ಬರ್ಬೇಕು. ನಾವ್ ಎಲ್ಲಿ ಸಿಕ್ಕಿದ್ರು ಒಂದು ಮಾತಾಡ್ತಿದ್ವು, ನಾಳೆ ಭೇಟಿ ಆಗೋಣ ಅಂತ. ಆ ನಾಳೆ ಕೊನೆಯ ದಿನಗಳಲ್ಲಿ ನಾವು ಅವ್ರನ್ನ ಭೇಟಿ ಆಗಕ್ಕಾಗಲೇ ಇಲ್ಲ. ಆಮೇಲೆ ಅವರು ನನ್ನ ನಾಟಕವಲ್ಲ ಆತ್ಮಗಳಲ್ಲಿ ಏರ್ಪಡಿಸಿದ್ರು. ಅವಾಗ ಅವ್ರಿಗೊಂದು ಮಾತಾಡಿದೆ, ನಾನು ಗೆಜ್ಜೆ ರಂಗತಂಡದಲ್ಲಿ ಮಾಡಬೇಕಾದ್ರೆ ನೋಡಿ, ಬೆಳಗಡೆ ವೀರಣ್ಣವ್ರು ಹೇಗೆ ಅಂತ ಹೇಳಿದ್ರೆ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ದುಡಿಯೋರ ಜೊತೆ ಜೀವನ ಮಾಡ್ಬೇಕು, ದುಡಿಮೆಯಲ್ಲೇ ದೇವರನ್ನು ಕಾಣಬೇಕು ಅಂತ ಅವ್ರನ್ನ ಕೇಳಿ ಹೇಳಿದೆ. ಆ ಮಾತನ್ನು ಎಲ್ಲ ಕಡೆಗೂ ನಾನು ಹೇಳ್ತೀನಿ ಇವತ್ತು ಸಹ. ನೀನು 1000 ಕೋಟಿ ನೀರು ಕೊಡ್ಬಿಟ್ಟಿದ್ಯಾ, ಭ್ರಷ್ಟಾಚಾರ ತಾಂಡವಾಡ್ತಿದೆ ಇಡೀ ಪ್ರಪಂಚದಲ್ಲಿ, ನಿನ್ನಂತವರಿಂದ ಏನ್ ಮಾಡ್ತೀಯ ಈಗ ಅಂತ ಕೇಳ್ತಾನೆ. ನೀನು ಕೊಡ್ತೀನಿ ಅಂತ ಕೇಳ್ತಾನೆ. ಅವಾಗ ಪ್ರಧಾನಿ 2 ಕೈ ಎತ್ಕೊಂಡು ಬೇಡ್ಕೊಂಡು ನನ್ನ ನಿಮ್ಮ ಅಪ್ಪಗೆ ಹೋಗ್ತಿದ್ರೆ ಅಂತ ಹೇಳ್ತಾರೆ. ಮಾತಾಡ್ಬೇಡ, ನೀನು ಕೊಡ್ತೀನಿ ಅಂತ ಕೊಲ್ಲ ಅಂದ್ಬಿಟ್ಟು 2 ಕೈ ಮೇಲೆ ಕೆಲ್ಸುತ್ತಾನೆ ಪ್ರಧಾನಿ. ಬೇಡ ನೀನು ಕೊಡ್ತೀನಿ, ಕೊಲ್ಲ, ನಾನು ಅರ್ಜೆಂಟ್ ಡೆಲ್ಲಿಗೆ ಹೋಗ್ಬೇಕು ಅಂತ 2 ಕೈ ನಿಲ್ತಾರೆ. ಕೊಡ್ತೀನಿ ಅಂತ ಹೇಳಿದ್ರೆ 2 ಕೈ ಮೇಲೆ ಕೆಲ್ಸುತ್ತಾ ಇದ್ದೀರಾ, ನೀನೊಬ್ಬ ಕನ್ಸ, ನೀನು ನಾಚಿಕೆಮಾನ ಮರ್ಯಾದೆ ಇಲ್ವಾ ಅಂತ ಕೇಳ್ತಾ ಜನ. ಆ ಪ್ರಧಾನಮಂತ್ರಿ ಪಾತ್ರಧಾರಿ ಹೇಳ್ತಾರೆ, ನಾಚಿಕೆಮಾನ ಮರ್ಯಾದೆ ಇಲ್ಲ, ಬಿಟ್ಟ ಮೇಲೆ ರಾಜಕೀಯಕ್ಕೆ ಬರೋರು. ನೋಡಿ, ಇಷ್ಟು ಭವ್ಯವಾದ ವೇದಿಕೆಯಲ್ಲಿ ಕೆಲವು ಜನ ಆಹ್ವಾನ ಪತ್ರಿಕೆಯಲ್ಲಿ ಹಾಕಿಸಿದ್ದಾರೆ. ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಕೆಲವರು ಬಂದಿಲ್ಲ, ಬರ್ಬೇಕಲ್ವಾ? ಯೋಚನೆ ಮಾಡಿ, ಬರ್ಬೇಕಾ ಬೇಡವ? ಮೊನ್ನೆ ಉಮ್ಮಶ್ರೀ ಅವರು ವೇದಿಕೆ ಪ್ರದರ್ಶನ ಮಾಡಿದ್ರು, ಫೋನ್ ಮಾಡಿದ್ರು ಬಂದಿದ್ದ. ನಾನು ಕರ್ನಾಟಕದಲ್ಲಿ ಹೆಚ್ಚಿನ ವರ್ಷಕ್ಕೆ 100 ಕಡೆ ನಾಟಕವನ್ನು ಮಾಡ್ತೀನಿ. ಒಂದು ವರ್ಷ 170, 200 ಕಡೆ ನಾಟಕ ಮಾಡ್ತೀನಿ. ಬರ್ತೀನಿ ಅಂತ ಹೇಳಿದ್ರೆ ಹೋಗಿದ್ದೆ. ಅಲ್ಲಿ ನಮ್ಮ ರಾಮಚಂದ್ರವರು ಹೇಳಿದ್ರು, ನಮ್ಮ ರಾಜರಾಜೇಶ್ವರಿಯ ವಸ್ತ್ರಾಲಂಕಾರದಲ್ಲಿ ಬಹಳ ಪ್ರಸಿದ್ಧ ನಟರು ವಸ್ತ್ರಾಲಂಕಾರದವರು. ಯಾಕೆ ಹೋಗಿದ್ದೆ ಅಂತ ಹೇಳಿದ್ರೆ ಕರೆದಿದ್ರು. ಕರೆದಾಗ ಈ ಒಂದು ಅವ್ರು ಹೇಳಿದ್ರು, ಈ ಪ್ರಶಸ್ತಿ ಪುರಸ್ಕೃತಿದ್ದಾರಲ್ಲ, ಅದು ಈಗ ಮಾಡ್ತಾ ಇರೋದು ಯಾರು? ಅವರ ಮಕ್ಕಳು. ಅವ್ರ ಮಕ್ಕಳು ಇದನ್ನು ಮಾಡುವಂತದ್ದಲ್ಲ. ನಾನು ಹೇಳ್ತೀನಿ, ಅದು ಆಸಕ್ತಿಯಿಂದ ಮಾಡ್ತಿದ್ದಾರೆ. ಇದನ್ನು ಮಾಡಬೇಕಾಗಿರೋದು ಇಲ್ಲಿ ಬಂದಂತ ಗಣ್ಯರು, ವಿವಿಧ ಕ್ಷೇತ್ರಗಳ ಗಣ್ಯರು ತೊಡಗಿಸಿಕೊಂಡು ಸರ್ಕಾರ ಇದನ್ನು ಕೊಡೋ ರೀತಿ ನಾವು ಆಜ್ಞಾಪಿಸಬೇಕು, ಹೇಳ್ಬೇಕು ನಾವು. ಅವರನ್ನು ನಾನು 1967ರಲ್ಲಿ ಪ್ರಪ್ರಥಮವಾಗಿ ನಮ್ಮ ದಮೂರಲ್ಲಿ ನೋಡಿ, ಪ್ರಪ್ರಥಮವಾಗಿ ದಮೂರಲ್ಲಿ ನಾಟಕ ವೀರ ಅರಬಿನಲ್ಲಿ ಆ ನಾಟಕದಲ್ಲಿ ಅವರು ಮೇಘನಾಥನ, ವೀರಣ್ಣವರು ಮೇಘನಾಥನ ಪಾತ್ರ. ಇಲ್ಲೇ ಇನ್ನು ಇರ್ತಕ್ಕಂಥ ದಾವಣಗೆರೆ ವರಮಾಲನವರು ಆ ಮೇಘನಾಥನ ಹೆಂಡತಿ ಪಾತ್ರ. ಏನು ಹೆಸರು? ಸೌದಾಮಿನಿ. ವೀರಣ್ಣನ ತಾಯಿ ರಂಗಮ್ಮನವರು ಸುಭದ್ರಿ ಪಾತ್ರ. ಅಲ್ಲಿರ್ತಕ್ಕಂಥ ದಮೂರಿನ ನಮ್ಮ ಗೌಡರು, ರುದ್ರಗೌಡರು, ಅವ್ರ ಅಭಿಮಾನಿಗಳ ಪಾತ್ರ ಸ್ವಂತ ನಮ್ಮ ಅಣ್ಣ ದ್ರೋಣದ ಪಾತ್ರ ಮಾಡಿ ನಮ್ಮ ಅಣ್ಣರು. ಆ ಒಂದು ಹೊರಗಡೆ ನಾವು ಅಲ್ಲಿ ನಾಟಕ ನೋಡಬೇಕು. ನನಗೆ ಅವರು ಕೇವಲ 13 ವರ್ಷಗಳು. ಅವತ್ತು ನೋಡಿದಂತ ವೀರಣ್ಣವರು ತರುವಾಯ ಮತ್ತವರು ನಮ್ಮ ಗ್ರಾಮಕ್ಕೆ ಬಂದು ಸೌಭಾಗ್ಯಲಕ್ಷ್ಮಿ ನಾಟಕದ ಒಂದು ಅತ್ತೆ ಪಾತ್ರ ಮಾಡಿದ್ರು, ಗಂಗಮ್ಮನ ಪಾತ್ರ. ಗಂಗಾಧರ ಶಾಸ್ತ್ರಿಗಳು ತಂದಿರ್ತಕ್ಕಂಥ ಸೌಭಾಗ್ಯಲಕ್ಷ್ಮಿ ನಾಟಕದಲ್ಲಿ ಅಜ್ಜಿ ಪಾತ್ರ ಮಾಡಿರ್ತಕ್ಕಂಥ ವೀರಣ್ಣವರು ನೋಡಿದಾಗ ನಾನು ಅವರು ಫ್ಯಾನ್ ಆದೆ. ಅಲ್ಲಿಂದ ಆ ನಾಟಕ ನೋಡಿ ವೀರಣ್ಣವರು ಫ್ಯಾನ್ ಆದೆ. ಬರಬಾರ್ದ ಶಿಷ್ಯ ನಾನೇನು ದುರ್ಯೋಧನ ಪಾತ್ರ ಮಾಡ್ತಾರಂದ್ರೆ ಅದಕ್ಕೆ ಪ್ರೇರಣೆ ಕಲಿಸಿರ್ತಕ್ಕಂಥ
ಗುರು ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಬೆಳಗಲಿ ವೀರಣ್ಣವರು ಅಂತೇಳಿ ನಾನು ಕೈ ಎತ್ತಿದ್ದೇನೆ. ನಾನೊಬ್ಬನೇ ಅಲ್ಲ, ನಮ್ಮಂತ ನೂರಾರು ಕಲಾವಿದರನ್ನು ಬೆಳೆಸಿರ್ತಕ್ಕಂಥ ಕೀರ್ತಿ ಕರ್ನಾಟಕದಲ್ಲಿ ಬರೀ ಬಳ್ಳಾರಿ ಸುತ್ತಮುತ್ತ ವಿಜಯನಗರ ಬಳ್ಳಾರಿ ಜಿಲ್ಲೆ ಅಲ್ಲ, ಕರ್ನಾಟಕದಲ್ಲಿ ಪೌರಾಣಿಕ ನಾಟಕ ಆಗಲಿ, ಸಾಮಾಜಿಕ ನಾಟಕ ಆಗಲಿ, ಮತ್ತೇನಾದ್ರೂ ಪ್ರಯೋಗ ಮಾಡ್ತಕ್ಕಂಥ ಅತ್ಯುತ್ತಮ ನಟ ಯಾರಾದ್ರೂ ಇದ್ರೆ ಅವರು ಬೆಳಗಲಿ ವೀರಣ್ಣವರ ಶಿಷ್ಯ ಅಂತಕ್ಕಂಥ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.